ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ವಿಶೇಷವಾದಂಥ ಸೂಚನೆ ಏನಪ್ಪಾ ಅಂದ್ರೆ, ಎಲ್ಲ ಅದು KPSC ಇರಲಿ, KE ಇರಲಿ, KSP ಇರಲಿ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆನಲ್ಲಿ ಅತಿ ಭೂಗೋಳ ಸಬ್ಜೆಕ್ಟಿಂದ ಅತಿ ಪ್ರಮುಖವಾದಂಥ ಅತಿ ವಿಶೇಷವಾದಂಥ ಟಾಪಿಕ್ ಯಾವುದಪ್ಪ ಅಂದರೆ, ಎಲ್ಲ ಎಕ್ಸಾಮಲ್ಲೂ ಕೂಡ ಮಿನಿಮಮ್ 2ರಿಂದ 3 ಕ್ವಶನ್ಸ್ ಇದ್ದೇ ಇರುತ್ತೆ. ಸೊ ನದಿ ವ್ಯವಸ್ಥೆ ಎನ್ನುವಂಥ ಟಾಪಿಕ್ ಏನಿದೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಆ ಒಂದು ನದಿ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ, ಕರ್ನಾಟಕದ ನದಿಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಯಲ್ಲಿ ನಾವು ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೋಡಿ, ಈ ಕಡೆ ಇಲ್ಲೇನಿದೆಯಪ್ಪ ಅಂದ್ರೆ ಭೂಗೋಳ ಚೇತನ ಎನ್ನುವಂಥ ಪುಸ್ತಕ ಇದೆ. ಸೊ ನೀವು ಈ ಭೂಗೋಳ ಚೇತನ ಪುಸ್ತಕವನ್ನ ವಿಶೇಷವಾಗಿ ನದಿ ವ್ಯವಸ್ಥೆಗಳನ್ನ ಈ ಪುಸ್ತಕದಲ್ಲಿ ತೆಗೆದು ನೋಡಿದಾಗ ನಿಮ್ಗೆ ಅನ್ಸುತ್ತೆ, ಯಾಕಂದ್ರೆ ಕರ್ನಾಟಕದ ಎಲ್ಲಾ ಪುಸ್ತಕಗಳಿಗಿಂತ ಅತಿ ಹೆಚ್ಚು ನದಿ ವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತ ಹೆಚ್ಚು ಇನ್ಫಾರ್ಮೇಶನ್ಸ್ ಅನ್ನ ನಾನು ಬುಕ್ಕಲ್ಲಿ ಹಾಕಿದ್ದೀನಿ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನ ಪರ್ಚೇಸ್ ಮಾಡಿ, ಯಾಕಂದ್ರೆ ಇದು ಅಂತಾರಾಜ್ಯ ಪ್ರಶ್ನೆ ಪತ್ರಿಕೆಗಳನ್ನ ಅನಾಲಿಸಿಸ್ ಮಾಡಿದ್ದೀನಿ. ನೆಟ್ಟು, ಕೆಸೆಟ್ಟು ಮತ್ತೆ KS, ST, FT ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಅನಾಲಿಸಿಸ್ ಮಾಡಿ, ಜೊತೆಗೆ NCERT ಆಧಾರಿತವಾಗಿ ಪುಸ್ತಕವನ್ನ ನಾನು ರಚನೆ ಮಾಡಿದ್ದೀನಿ. ಸೊ ಎಸ್ಪೆಷಲಿ ನದಿ ವ್ಯವಸ್ಥೆ ಎನ್ನುವಂತ ಟಾಪಿಕ್ ಏನಿದೆ ಈ ಪುಸ್ತಕದಲ್ಲಿ ಅದ್ಭುತವಾಗಿದೆ. ಸೊ ಇದನ್ನ ಸಾಧ್ಯವಾದಷ್ಟು ಪರ್ಚೇಸ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ನಾನು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಸೊ ಕರ್ನಾಟಕದ ನದಿ ವ್ಯವಸ್ಥೆ ಅಂತ ಬಂದಾಗ ವಿಶೇಷವಾಗಿ ನಮಗೆ ಕಾಣುವಂತ ನದಿ ವ್ಯವಸ್ಥೆ ಯಾವ್ದಪ್ಪ ಅಂದ್ರೆ, ನೋಡಿ ಅದಕ್ಕಿಂತ ಮುಂಚೆ ನಾವು ಇಲ್ಲಿ ವಿಶೇಷವಾಗಿ ನಾವು ಏನ್ ನೋಡ್ತೀವಪ್ಪ ಅಂದ್ರೆ, ನದಿಗಳ ಅಧ್ಯಯನವನ್ನ ಏನಂತ ಕರಿತೀವಿ ಅಂತ ಇಲ್ಲಿ ಬಹಳ ಜನ ಬರ್ದ್ಬಿಡ್ತಾರೆ. ರಿವರಾಲಜಿ ಅಂತ ಬರ್ದ್ಬಿಡ್ತಾರೆ, ಆಪ್ಷನಲ್ ಕೊಟ್ಬಿಟ್ಟಿರ್ತಾನೆ. ಆ ರಿವರಾಲಜಿ ಎನ್ನುವಂತ ಪದ ಯಾವ ಒಂದು ಭೌಗೋಳಿಕ ಪದವೂ ಅಲ್ಲ, ಯಾವುದರ ಅಧ್ಯಯನವೂ ಅಲ್ಲ. ಹಾಗಾಗಿ ನದಿಗಳ ಅಧ್ಯಯನವನ್ನ ನಾವು ವಿಶೇಷವಾಗಿ ಏನಂತ ಕರಿತೀವಪ್ಪ ಅಂದ್ರೆ ಫೋಟೋಮಾಲಜಿ ಅಂತ ಕರಿತೀವಿ. ಸೊ ನದಿಗಳ ಅಧ್ಯಯನವನ್ನ ನಾವು ವಿಶೇಷವಾಗಿ ಫೋಟೋಮಾಲಜಿ ಅಂತ ಕರಿತಾ ಹೋಗ್ತೀವಿ. ಸೊ ಈ ಫೋಟೋಮಾಲಜಿ ಅಧ್ಯಯನವನ್ನ, ನದಿಗಳ ಅಧ್ಯಯನವನ್ನ ಈ ರೀತಿಯಾಗಿ ನಾವೇನ್ ಕರಿತಾ ಹೋಗ್ತೀವಿ. ಸೊ ಇನ್ನು ನೆಕ್ಸ್ಟ್, ಕರ್ನಾಟಕದಲ್ಲಿ ನದಿಗಳ ಸಂಪತ್ತು ಶೇಕಡ ಎಷ್ಟಿದೆಯಪ್ಪ ಅಂದ್ರೆ, ಇದರಲ್ಲಿ 6% ನದಿಗಳ ಸಂಪತ್ತಿದೆ. ಇದರಲ್ಲಿ 4.4% ಅಂತರ್ಜಲದಷ್ಟಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಉಗಮವಾಗುವಂತ ನದಿಗಳು ಕೊನೆಯ ಹಂತದಲ್ಲಿ ಅರಬ್ಬಿ ಸಮುದ್ರ ಅಥವಾ ಬಂಗಾಳ ಕೊಲ್ಲಿಯನ್ನ ಸಾಮಾನ್ಯವಾಗಿ ಸೇರುತ್ತವೆ. ಇದರಲ್ಲಿ 2 ವಿಶೇಷತೆ ಇದೆ. ಅರಬ್ಬಿ ಸಮುದ್ರವನ್ನ ಸೇರುವಂತ ಕರ್ನಾಟಕದ ನದಿಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ, ಕರ್ನಾಟಕದ ಪಶ್ಚಿಮ ದಿಕ್ಕಿಗೆ ಹರಿಯುವಂತ ನದಿ ವ್ಯವಸ್ಥೆ ಅಂತ ಕರೆದ್ರೆ, ಪೂರ್ವಕ್ಕೆ ಹೋಗಿ ಬಂಗಾಳ ಕೊಲ್ಲಿಯನ್ನ ಸೇರುವಂತ ನದಿ ವ್ಯವಸ್ಥೆಯನ್ನ ಪೂರ್ವದ ನದಿ ವ್ಯವಸ್ಥೆಗಳು ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ನದಿಯ ಸಂಪತ್ತು, ನದಿಯ ವಿಶೇಷತೆ, ನದಿಯ ಯೂಸಸ್ಗಳು ಅಂತ ಬಂದಾಗ ನಮ್ಗೆ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂತ ಕಾಳಿ, ಅಘನಾಶಿನಿ, ಗಂಗವಳ್ಳಿ ಬೆಡ್ತಿ, ಸೀತಾ ಇಂಥ ಅನೇಕ ನದಿಗಳಿದ್ರೆ, ಪೂರ್ವಕ್ಕೆ ಹರಿಯುವಂತ ನದಿಗಳಲ್ಲಿ ಕೃಷ್ಣ, ಕಾವೇರಿ ಮತ್ತು ಅದರ ಉಪನದಿಗಳು ನಮ್ಗೆ ಹೆಚ್ಚಾಗಿ ಕಾಣ್ತಾ ಹೋಗ್ತವೆ ಸ್ನೇಹಿತರೆ. ಸೊ ಹಾಗಾದ್ರೆ ಇವತ್ತಿನ ವಿಶೇಷವಾಗಿ ನಾನು ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋದಾದ್ರೆ, ನೋಡಿ ಇನ್ನು ವಿಶೇಷವಾಗಿ ನಾವೇನ್ ನೋಡ್ತಾ ಹೋಗ್ತೀವಪ್ಪ ಅಂದ್ರೆ, ಸೊ ಕರ್ನಾಟಕದಲ್ಲಿ ಹರಿಯುವ ಬಹುತೇಕ ನದಿಗಳು ಪಶ್ಚಿಮ ಘಟ್ಟಗಳಲ್ಲೇ ಉಗಮಿಸಿ ಪೂರ್ವ ದಿಕ್ಕಿಗೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತವೆ. ಇವೇ ಕರ್ನಾಟಕದ ಉದ್ದವಾದಂತ ನದಿಗಳಾಗಿದ್ದಾವೆ. ಸೊ ಅಂದ್ರೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಅವು ಪೂರ್ವಕ್ಕಾದ್ರೂ ಹರ್ಕೊಂಡು ಹೋಗ್ಲಿ, ಪಶ್ಚಿಮಕ್ಕಾದ್ರೂ ಹರ್ಕೊಂಡು ಹೋಗ್ಲಿ, ಬಟ್ ಈ ಕರ್ನಾಟಕದ ನದಿಗಳ ಮೇಜರ್ಲಿ 90% ಕರ್ನಾಟಕದ ನದಿಗಳ ಉಗಮ ಸ್ಥಳ ಯಾವ್ದಾಗಿರುತ್ತಪ್ಪ ಅಂದ್ರೆ ಪಶ್ಚಿಮ ಘಟ್ಟಗಳೇ ಆಗಿರುತ್ತವೆ. ಅದು ಕರ್ನಾಟಕದ ಪಶ್ಚಿಮ ಘಟ್ಟಗಳಾಗಿರ್ಬೋದು ಅಥವಾ ಭಾರತದ ಪಶ್ಚಿಮ ಘಟ್ಟಗಳೇ ಆಗಿರ್ಬೋದು. ಈ ಭಾಗದಲ್ಲಿ ಉಗಮವಾಗಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತವೆ. ಇನ್ನು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಹರಿಯುವಂತ ಬಹುತೇಕ ಎಲ್ಲ ನದಿಗಳು ವೃಕ್ಷಾಕಾರದ ನದಿ ವ್ಯವಸ್ಥೆಗೆ ಉದಾಹರಣೆ ಆಗುತ್ತವೆ. ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂದ್ರೆ ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ತೀನಿ ಒಂದು ಚಾರ್ಟ್ ಅನ್ನು, ನಿಮ್ಗೆ ಅರ್ಥ ಆಗುತ್ತೆ. ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂದ್ರೆ ನೋಡಿ, ಇದು ಒಂದು ಮುಖ್ಯ ನದಿ ಆಗಿರುತ್ತದೆ. ಈ ಮುಖ್ಯ ನದಿಗೆ ಅದರ ಉಪನದಿಗಳು ನೋಡಿ ಈ ಭಾಗದಿಂದ ಬಂದು ಸೇರಿದರೆ ಅದನ್ನ ನಾವು ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತ ಕರಿತೀವಿ. ಅಂದ್ರೆ ನದಿಯು ಹರಿವಿನ ಹಂತದಲ್ಲಿ ಅನೇಕ ಉಪನದಿಗಳನ್ನ ಸೇರಿಸಿಕೊಂಡು ಇದು ತನ್ನ ಹರಿವನ್ನ ಕಂಪ್ಲೀಟ್ ಮಾಡುತ್ತೆ. ಇದನ್ನ ನಾವು ವೃಕ್ಷಾಕಾರದ ನದಿ ವ್ಯವಸ್ಥೆ ಅಂತ ಕೂಡ ಕರಿತೀವಿ. ಅಂಡ್ ಆಲ್ಸೋ ಇನ್ನೊಂದು ಹಂಗೆ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಕರ್ನಾಟಕದಲ್ಲಿ ವೃತ್ತಾಕಾರದ ನದಿ ವ್ಯವಸ್ಥೆಗಳು ಸಹ ಇದಾವೆ. ಕರ್ನಾಟಕದಲ್ಲಿರುವಂತ ವೃತ್ತಾಕಾರದ ನದಿ ವ್ಯವಸ್ಥೆಗಳಿಗೆ ಉದಾಹರಣೆ ಕೊಡಿ ಅಂತ ಬಂದಾಗ
ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟ ಮತ್ತು ಚನ್ನಕೇಶವ ಬೆಟ್ಟದಲ್ಲಿ ಉಗಮವಾಗುವಂತಹ ಉತ್ತರ ಪಿನಾಕಿನಿ ಮತ್ತು ದಕ್ಷಿಣ ಪಿನಾಕಿನಿ ನದಿಗಳು ವೃತ್ತಾಕಾರದ ನದಿ ವ್ಯವಸ್ಥೆಗೆ ಉದಾಹರಣೆ ಆಗುತ್ತೆ. ಇವು ಬೆಟ್ಟವನ್ನ ಸುತ್ತಿಕೊಂಡು ಬೆಟ್ಟವನ್ನ ಬಳಸಿಕೊಂಡು ಈ ನದಿಗಳು ತನ್ನ ಹರಿವನ್ನ ಪ್ರಾರಂಭ ಮಾಡ್ತವೆ. ಇನ್ನು ನೆಕ್ಸ್ಟ್ ವಿಶೇಷವಾಗಿ ಕರ್ನಾಟಕದಲ್ಲಿ ಮತ್ತೊಂದು ನದಿ ವ್ಯವಸ್ಥೆ ಇದೆ. ಯಾವ್ದಪ್ಪ ಅಂತಂದ್ರೆ ಅಬ್ಬು ಸೀಕ್ವೆಂಟ್ ನದಿ ವ್ಯವಸ್ಥೆ ಅಂತ ಇದೆ. ಅಬ್ಬು ಸೀಕ್ವೆಂಟ್ ನದಿ ವ್ಯವಸ್ಥೆ ಅಂತ ಇದೆ. ಲಾಸ್ಟ್ PDO ಮತ್ತೆ ಲಾಸ್ಟ್ VA1 ಅಲ್ಲಿ ಇದೇ ಕ್ವಶನ್ಸ್ ರೈಸ್ ಆಗಿತ್ತು ಸ್ನೇಹಿತರೆ. ಅಬ್ಬು ಸೀಕ್ವೆಂಟ್ ನದಿ ವ್ಯವಸ್ಥೆಗೆ ಉದಾಹರಣೆ ಕೊಡಿ ಅಂತ ಬಂದಾಗ ಸೊ ಇದಕ್ಕೆ ಯಾವ್ದು ಉದಾಹರಣೆ ಆಗಿರುತ್ತೆ ಅಂದ್ರೆ ಮಾಂಜ್ರಾ ಮತ್ತು ಕಾರಂಜಾ. ಸೊ ಇದು ಯಾಕೆ ಮಾಂಜ್ರಾ ಮತ್ತು ಕಾರಂಜಾ ನದಿ ಅಬ್ಬು ಸೀಕ್ವೆಂಟ್ ನದಿ ವ್ಯವಸ್ಥೆಗೆ ಉದಾಹರಣೆ ಆಗಿರುತ್ತಪ್ಪ ಅಂದ್ರೆ ಇದು ಅಬ್ಬು ಸೀಕ್ವೆಂಟ್ ನದಿ ವ್ಯವಸ್ಥೆ ಅಂದ್ರೆ ಏನು ಅಂತ ಬಂದಾಗ ಅಬ್ಬು ಸೀಕ್ವೆಂಟ್ ನದಿ ವ್ಯವಸ್ಥೆ ಅಂತ ಏನು ಅಂತ ಬಂದಾಗ ಅಬ್ಬು ಸೀಕ್ವೆಂಟ್ ನದಿ ವ್ಯವಸ್ಥೆಗಳು ನೋಡಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದೆ. ಸೊ ಇದು ಒಂದು ಮುಖ್ಯ ನದಿ ವ್ಯವಸ್ಥೆ ಆಗಿರುತ್ತದೆ. ಇದೊಂದು ಮುಖ್ಯ ನದಿ ವ್ಯವಸ್ಥೆ ಆಗಿರುತ್ತದೆ. ಇಂಥ ಮುಖ್ಯ ನದಿ ವ್ಯವಸ್ಥೆಯನ್ನ ನೋಡಿ ಉಪನದಿಗಳು ಈ ದಿಕ್ಕಿನಿಂದ ಬಂದು ಸೇರಿದರೆ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅಬ್ ಸೀಕ್ವೆಂಟ್ ನದಿ ವ್ಯವಸ್ಥೆ ಅಂತ ಕರಿತೀವಿ. ಸೊ ಈ ಒಂದು ಅಬ್ ಸೀಕ್ವೆಂಟ್ ನದಿ ವ್ಯವಸ್ಥೆಗೆ ಪ್ರಮುಖ ಉದಾಹರಣೆ ಮಾಂಜ್ರಾ ಮತ್ತು ಅದರ ಉಪನದಿಯಾದಂತ ಕಾರಂಜಾ ಅಬ್ಬು ಸೀಕ್ವೆಂಟ್ ನದಿ ವ್ಯವಸ್ಥೆಗೆ ಉದಾಹರಣೆ ಆಗುತ್ತೆ. ಇದು ಲಾಸ್ಟ್ PDO ಮತ್ತೆ VA1 ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಈ ಒಂದು ಕ್ವಶನ್ಸ್ ಅನ್ನ ಕೇಳಿದಾನೆ ಅಬ್ ಸೀಕ್ವೆಂಟ್ ನದಿ ವ್ಯವಸ್ಥೆ ಉದಾಹರಣೆ ಯಾವುದು ಅಂತ. ಇನ್ನು ನೆಕ್ಸ್ಟ್ ಸ್ನೇಹಿತರೆ ಮುಂದೆ ಹೋಗೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಅಬ್ಸಿಕ್ವೆಂಟ್ ನದಿ ವ್ಯವಸ್ಥೆ ಬಗ್ಗೆ ನಾನು ಆಲ್ರೆಡಿ ಚರ್ಚೆ ಮಾಡಿದೀನಿ. ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಅರಬ್ಬಿ ಸಮುದ್ರವನ್ನ ಸೇರಿಯುವ ನದಿಗಳು ನೀಳವಾಗಿ ಮತ್ತು ಪರಸ್ಪರ ಸಮಾನಾಂತರವಾಗಿ ಹರಿಯುತ್ತವೆ. ನೀಳವಾಗಿ ಮತ್ತು ಉದ್ದವಾಗಿ ಸಮಾನಾಂತರವಾಗಿ ಹರ್ಕೊಂಡು ಹೋಗ್ತವೆ. ಇಂತಹ ನದಿ ವ್ಯವಸ್ಥೆಗಳನ್ನ ನಾವು ವಿಶೇಷವಾಗಿ ಏನಂತ ಕರಿತೀವಪ್ಪ ಅಂದ್ರೆ ಸಮಾನಾಂತರ ನದಿ ವ್ಯವಸ್ಥೆಗಳು ಅಂತೇಳಿ ನಾವು ಇದನ್ನ ಕರಿತಾ ಹೋಗ್ತೀವಿ. ಹಾಗಾಗಿ ಸಮಾನಾಂತರ ನದಿ ವ್ಯವಸ್ಥೆಗಳು ನಮ್ಗೆ ವಿಶೇಷವಾಗಿ ನಮ್ಮ ಕಾಳಿ ನದಿ ಇರ್ಬೋದು, ಅಘನಾಶಿನಿ ನದಿ ಇರ್ಬೋದು, ಇವೆಲ್ಲವೂ ಸಹ ಸಮಾನಾಂತರ ನದಿ ವ್ಯವಸ್ಥೆಗೆ ಉದಾಹರಣೆ ಆಗತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾವು ಮುಂದೆ ಹೋಗೋದಾದ್ರೆ ನೋಡಿ ಇಲ್ಲಿ ಒಂದು ಚಾರ್ಟ್ ಇದೆ, ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ. ಪಶ್ಚಿಮದ ಕಡೆಗೆ ಹರಿಯುವ ನದಿಗಳು ಒಟ್ಟು 13.6% ಒಳಗೊಂಡಿರ್ತವೆ. ಸೊ ಪಶ್ಚಿಮ ದಿಕ್ಕಿಗೆ ಹರಿಯುವಂತ ನದಿಗಳು ನಾನು ಹೇಳಿದಾಗೆ ಕಾಳಿ ಇರ್ಬೋದು, ಆಗನಾಶಿನಿ ಇರ್ಬೋದು, ಗಂಗವಳ್ಳಿ ಬೆಡ್ತಿ ಇರ್ಬೋದು, ಸೌಪರ್ಣಿಕ ಇರ್ಬೋದು, ಸೀತಾ ಇರ್ಬೋದು, ಎಲ್ಲಾ ನದಿಗಳ ಒಟ್ಟು ಶೇಕಡಾ ವೈಸ್ ನಾವು ಕನ್ಸಿಡರ್ ಮಾಡಿದಾಗ 13.68% ವ್ಯಾಪ್ತಿಯನ್ನ ಇದು ಒಳಗೊಂಡಿರ್ತವೆ. ಇನ್ನ ನಂದಿದುರ್ಗದ ನದಿ ವ್ಯವಸ್ಥೆ ಅಂತ ಬಂದಾಗ ವಿಶೇಷವಾಗಿ ಇದು 7.09 ಉತ್ತರ ಪಿನಾಕಿನಿ, ದಕ್ಷಿಣ ಪಿನಾಕಿನಿ ನದಿ ವ್ಯವಸ್ಥೆಗಳೆಲ್ಲ ಏನಿದಾವೆ ಇವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ನಂದಿದುರ್ಗದ ನದಿ ವ್ಯವಸ್ಥೆ ಅಂತ ಕರಿತೀವಿ. ಶೇಕಡ ಇದು 7.9 ಇನ್ನು ಗೋದಾವರಿ ನದಿ ವ್ಯವಸ್ಥೆ ಅಂತ ಬಂದಾಗ ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಗೋದಾವರಿ ನದಿಯು ನೇರವಾಗಿ ಹರಿಯುವುದಿಲ್ಲ. ಬದಲಾಗಿ ಕರ್ನಾಟಕದಲ್ಲಿ ಗೋದಾವರಿಯ ಜಲಾನಯನ ಪ್ರದೇಶ ಇದೆ. ಕಾರಣ ಯಾಕಪ್ಪ ಅಂದ್ರೆ ಗೋದಾವರಿ ನದಿಯ ಪ್ರಮುಖ ಉಪನದಿಯಾದಂತ ಮಾಂಜ್ರಾ ನದಿಯು ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಹರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಇದು ಕರ್ನಾಟಕದ ಕ್ಯಾಚ್ಮೆಂಟ್ ಏರಿಯಾಕ್ಕೆ ಒಳಪಟ್ಟಿದೆ. ಸೊ ಒಟ್ಟಾರೆಯಾಗಿ ಶೇಕಡ 2.3% ವ್ಯವಸ್ಥೆಯನ್ನ ಗೋದಾವರಿ ನದಿ ವ್ಯವಸ್ಥೆ ಕರ್ನಾಟಕದಲ್ಲಿ ಒಳಗೊಂಡಿದೆ. ಇನ್ನು ನೆಕ್ಸ್ಟ್ ಮುಂದೆ ನಾವು ಮಾತಾಡೋದಾದ್ರೆ ನೋಡಿ ಇವಾಗ ನಾವು ನೇರವಾಗಿ ಸ್ನೇಹಿತರೆ ಟಾಪಿಕ್ಗೆ ಬರೋಣ. ಇವತ್ತಿನ ಮೊದಲ ನದಿ ವ್ಯವಸ್ಥೆ ಯಾವ್ದಪ್ಪ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆದಂತ ನದಿ ವ್ಯವಸ್ಥೆ ಕರ್ನಾಟಕದ ಉದ್ದವಾದ ನದಿಯಾದಂತಹ ಕೃಷ್ಣಾ ನದಿಯ ಬಗ್ಗೆ ಮಾತಾಡೋಣ ನಾವು. ಸೊ ಇದು ನಾವು ಕರ್ನಾಟಕಕ್ಕೆ ಸೀಮಿತವಾಗಿ ಮಾತ್ರ ಮಾತಾಡೋದಾದ್ರೆ, ಕೃಷ್ಣಾ ನದಿಯನ್ನ ಕರ್ನಾಟಕಕ್ಕೆ ಸೀಮಿತವಾಗಿ ನಾವು ಮಾತಾಡೋದಾದ್ರೆ, ಕೃಷ್ಣಾ ನದಿ ಅಂತ ಬಂದಾಗ ನೋಡಿ ಸ್ನೇಹಿತರೆ, ಮೊದಲ ಪಾಯಿಂಟ್ ಏನಿದೆಯಪ್ಪ ಅಂದ್ರೆ ರಾಜ್ಯದಲ್ಲಿ ಕೃಷ್ಣಾ ನದಿಯ ಜಲಾನಯನ ಪ್ರದೇಶ ಕ್ಯಾಚ್ಮೆಂಟ್ ಏರಿಯಾ ಅಂತ ಬಂದಾಗ 1,13,290 ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶದ ವ್ಯಾಪ್ತಿಗೆ ನಮ್ಮ ಕರ್ನಾಟಕದ ಉದ್ದವಾದ ನದಿ ಕೃಷ್ಣಾ ನದಿ ಒಳಪಡುತ್ತದೆ. ಇದು ಇದರ ಕ್ಯಾಚ್ಮೆಂಟ್ ಏರಿಯಾ, ಜಲಾನಯನ ಪ್ರದೇಶ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಕರ್ನಾಟಕದ ಉದ್ದವಾದ ನದಿಯಾದಂತಹ ಕೃಷ್ಣಾ ನದಿ ಕರ್ನಾಟಕದಲ್ಲಿ ಶೇಕಡ 59.48% ಒಟ್ಟು ಕ್ಷೇತ್ರವನ್ನ ನಮ್ಮ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳು ಒಳಗೊಂಡಿದ್ದು, ಕರ್ನಾಟಕದಲ್ಲೇ ನದಿ ವ್ಯವಸ್ಥೆನಲ್ಲಿ ಅತಿ ಹೆಚ್ಚು ಕ್ಷೇತ್ರವನ್ನ ಒಳಗೊಂಡಿರುವಂತಹ ನದಿ ವ್ಯವಸ್ಥೆಗಳು ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಕೃಷ್ಣಾ ಮತ್ತು ಅದರ ಉಪನದಿಗಳು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಸ್ನೇಹಿತರೆ. ಇನ್ನು ನಾವು ಮುಂದೆ ನೋಡೋದಾದ್ರೆ ಇಂಥ ಕೃಷ್ಣಾ ನದಿ ಅಂತ ಬಂದಾಗ ನಾನು ಬಿಗಿನಿಂಗ್ ಹೇಳಿದೀನಿ, ಇದು ಕರ್ನಾಟಕದ ಉದ್ದವಾದಂತ ನದಿ. ಇಂಥ ಕೃಷ್ಣಾ ನದಿ ಏನಿದೆ ಇದರ ಉಗಮ ಸ್ಥಳ ಯಾವುದು ಅಂತ ಕೇಳ್ತಾನೆ ಸ್ನೇಹಿತರೆ. ಕೃಷ್ಣಾ ನದಿಯ ಉಗಮ ಸ್ಥಳ ಇದು ಕರ್ನಾಟಕದಲ್ಲಿ ಉಗಮವಾಗುವುದಿಲ್ಲ. ಬದಲಾಗಿ ಕೃಷ್ಣಾ ನದಿಯು
ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಬರುವಂತಹ ಮಹಾಬಲೇಶ್ವರ ಗಿರಿಧಾಮದಲ್ಲಿ ಉಗಮವಾಗುತ್ತದೆ. ಕೃಷ್ಣಾ ನದಿಯ ಉಗಮ ಸ್ಥಾನ ಪಶ್ಚಿಮ ಘಟ್ಟಗಳ ಮಹಾಬಲೇಶ್ವರದಲ್ಲಿ ಉಗಮವಾಗುತ್ತದೆ. ಇಲ್ಲಿ ಉಗಮವಾಗುವಂತಹ ಕೃಷ್ಣಾ ನದಿಯು ಮಹಾರಾಷ್ಟ್ರ ರಾಜ್ಯದಲ್ಲಿ ಇರಿದು ಮಹಾರಾಷ್ಟ್ರ ರಾಜ್ಯದಿಂದ ನೇರವಾಗಿ ಕರ್ನಾಟಕವನ್ನ ಪ್ರವೇಶ ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಅದರ ರೂಟ್ ಮ್ಯಾಪ್ ಒಂದ್ಸರಿ ತೋರಿಸ್ತೀನಿ ಸ್ನೇಹಿತರೆ, ನೀಟಾಗಿ ನೋಡಿ ನಿಮ್ಗೆ ಗೊತ್ತಾಗತ್ತೆ. ಇಲ್ಲಿ ಕೃಷ್ಣಾ ನದಿ ಅಂತ ಬಂದಾಗ ನೋಡಿ, ಕೃಷ್ಣಾ ನದಿ ಬಹಳ ಇಂಪಾರ್ಟೆಂಟ್ ಆದಂತ ನದಿ ವ್ಯವಸ್ಥೆ. ನಮ್ಗೆ ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಆದಂತ ನದಿ ವ್ಯವಸ್ಥೆ ಅಂತ ಬಂದಾಗ, ಈ ಕಡೆ ನೋಡಿ ಇದು ಕೃಷ್ಣಾ ನದಿಯ ರೂಟ್ ಮ್ಯಾಪ್. ಮಹಾರಾಷ್ಟ್ರ ಕೃಷ್ಣಾ ನದಿಯ ರೂಟ್ ಮ್ಯಾಪ್ ನೋಡಿ ಇಲ್ಲಿ ಕಾಣ್ತಾ ಇದೆ, ಇದು ಕೃಷ್ಣಾ ನದಿಯ ರೂಟ್ ಮ್ಯಾಪ್. ಇದು ಇಂಥ ಕೃಷ್ಣಾ ನದಿ ಏನಿದೆ ಇದು ಹುಟ್ಟೋದು ಮಹಾರಾಷ್ಟ್ರದ ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟಗಳ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಇದು ವಿಶೇಷವಾಗಿ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಒಟ್ಟು 1400 ಕಿಲೋಮೀಟರ್ ಉದ್ದ ಇದು. ಸೊ ಇದು ನಿಜಾಮ ಪಟ್ಟಣದ, ಆಂಧ್ರ ಪ್ರದೇಶದ ನಿಜಾಮ ಪಟ್ಟಣದ ಹಂಸಲಾದೇವಿ ಎನ್ನುವಂತ ಒಂದು ಚಿಕ್ಕ ಪಟ್ಟಣದ ಬಳಿ ಹೋಗಿ ಇದು ಬಂಗಾಳ ಕೊಲ್ಲಿಯನ್ನ ಸೇರ್ಕೊಳ್ಳುತ್ತೆ. 1400 ಕಿಲೋಮೀಟರ್ ಉದ್ದ ಇರುತ್ತೆ. ಈ ಒಂದು ಕರ್ನಾಟಕದ ನದಿ ವ್ಯವಸ್ಥೆಯಾದಂತ ಕೃಷ್ಣಾ ನದಿ ವ್ಯವಸ್ಥೆಯನ್ನ ಕರ್ನಾಟಕದ ಮ್ಯಾಪ್ ಅಲ್ಲಿ ನಾವು ನೋಡೋದಾದ್ರೆ, ಈ ಕಡೆ ನೋಡಿ ಕರ್ನಾಟಕದ ಮ್ಯಾಪ್ ಅಲ್ಲಿ ನಮ್ಗೆ ಇದು ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ಯಾಕಪ್ಪ ಅಂದ್ರೆ ಇದು ಮಹಾರಾಷ್ಟ್ರದಿಂದ ಬರಬೇಕಾದ್ರೆ ಕ್ವಶನ್ ಕೇಳ್ತಾನೆ, ಈ ನದಿಯು ಕರ್ನಾಟಕವನ್ನ ಯಾವ ಜಿಲ್ಲೆಯ ಮೂಲಕ ಪ್ರವೇಶ ಮಾಡುತ್ತದೆ? ಕೃಷ್ಣಾ ನದಿಯು ಕರ್ನಾಟಕವನ್ನ ನೆನ್ಪಿಟ್ಕೋಬೇಕು ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಬೆಳಗಾವಿ ಜಿಲ್ಲೆಯ ಮೂಲಕ ಕರ್ನಾಟಕವನ್ನ ಪ್ರವೇಶ ಮಾಡುವಂತಹ ಕೃಷ್ಣಾ ನದಿ ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ರಾಯಚೂರು, ಯಾದಗಿರಿ ಜಿಲ್ಲೆಗಳಲ್ಲಿ ಇರೋದು. ಫೈನಲ್ ಆಗಿ ಯಾದಗಿರಿಯಿಂದ ವಾಪಸ್ ರಾಯಚೂರು ಜಿಲ್ಲೆಗೆ ಬಂದು ರಾಯಚೂರು ಜಿಲ್ಲೆಯಿಂದ ಇದೇನಾಗತ್ತಪ್ಪ ಅಂದ್ರೆ ಕರ್ನಾಟಕದಿಂದ ಎಕ್ಸಿಟ್ ಆಗಿ ತೆಲಂಗಾಣ, ಆಂಧ್ರದ ಮೂಲಕ ಹರಿದು ನಾನು ಆಗ್ಲೇ ಹೇಳ್ದಂಗೆ ಸೊ ಹಂಸಲಾದೇವಿ ಬಳಿ ಹೋಗಿದ್ ಏನನ್ನ ಸೇರುತ್ತಪ್ಪ ಅಂದ್ರೆ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ ಕೃಷ್ಣಾ ನದಿ. ಇದು ಈ ನದಿಯ ರೂಟ್ ಮ್ಯಾಪು. ಹರಿಯುವಂತ ರಾಜ್ಯಗಳು ಇಂಡಿಯಾ ಮ್ಯಾಪ್ ಅಲ್ಲಿ ತೋರಿಸಿದೀನಿ. ಸೊ ಒನ್ಸ್ ಅಗೈನ್ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ, ಎಪಿ. ಇಲ್ಲಿ ಹರಿಯುವಂತ ರಾಜ್ಯಗಳು ಬೆಳಗಾವಿ, ನೆಕ್ಸ್ಟ್ ವಿಜಯಪುರ, ಬಾಗಲಕೋಟೆ, ರಾಯಚೂರ್, ಯಾದಗಿರಿಗೆ ಹೋಗಿ ವಾಪಸ್ ರಾಯಚೂರು ಜಿಲ್ಲೆಗೆ ಬಂದು ಕರ್ನಾಟಕದಿಂದ ಕೃಷ್ಣಾ ನದಿ ಎಕ್ಸಿಟ್ ಆಗತ್ತೆ. ಇದು ಈ ನದಿಯ ರೂಟ್ ಮ್ಯಾಪ್. ಇದು ಭಾರತದಲ್ಲಿ ಒಟ್ಟು 1400 ಕಿಲೋಮೀಟರ್ ಉದ್ದ ಹರಿದ್ರೆ ಕರ್ನಾಟಕದಲ್ಲಿ 483 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಅದಕ್ಕೋಸ್ಕರ ಇದು ಭಾರತದಲ್ಲೇ 3ನೇ ಉದ್ದವಾದ ನದಿ. ಭಾರತದಲ್ಲಿ ಉದ್ದವಾದ ನದಿ ಗಂಗಾ ನದಿ 2525, 2ನೇ ಉದ್ದವಾದ ನದಿ ಗೋದಾವರಿ 1465, 3ನೇ ಉದ್ದವಾದ ನದಿ 1400 ಕೃಷ್ಣ. ಕರ್ನಾಟಕದಲ್ಲಿ ಉದ್ದವಾದ ನದಿ 483 ಕೃಷ್ಣ. ಇದನ್ನ ಪರ್ಯಾಯ ಪ್ರಸ್ಥಭೂಮಿಯಲ್ಲೇ 2ನೇ ಉದ್ದವಾದ ನದಿ ಅಂತೇಳಿ ನಾವು ಕೃಷ್ಣಾ ನದಿಯನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಅತಿ ವಿಶೇಷ ನದಿಗಳಲ್ಲಿ ವಿಶೇಷ ನದಿ ನಮ್ಮ ಕೃಷ್ಣಾ ನದಿ. ಸೊ ಇಂಥ ಕೃಷ್ಣಾ ನದಿಯ ಬಗ್ಗೆ ನಾವು ಮುಂದಕ್ಕೆ ಮಾತಾಡೋದಾದ್ರೆ ಸ್ನೇಹಿತರೆ, ಮುಂದಿನ ವಿಚಾರವನ್ನ ನಾವು ಕೃಷ್ಣಾ ನದಿಯ ಬಗ್ಗೆ ಮಾತಾಡೋದಾದ್ರೆ, ಇದು ಕೃಷ್ಣಾ ನದಿಯು ಹರಿಯುವಂತ ಜಿಲ್ಲೆಗಳು ಅಂತ ಬಂದಾಗ ನಾನು ಸಹಜವಾಗಿ ಅಷ್ಟು ಜಿಲ್ಲೆಗಳನ್ನು ಹೇಳಿದೆ. ಬಟ್ ವಿಶೇಷವಾಗಿ ಕೃಷ್ಣಾ ನದಿಯ ಕ್ಯಾಚ್ಮೆಂಟ್ ಏರಿಯಾ, ಅದರ ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳಿಂದ ಪ್ರಯೋಜನ ಪಡೆಯುವಂತ ಕ್ಯಾಚ್ಮೆಂಟ್ ಏರಿಯಾಕ್ಕೆ ಒಳಪಟ್ಟಿರುವಂತ ಒಟ್ಟು ಜಿಲ್ಲೆಗಳು ಸೇರಿದಾಗ ಒಟ್ಟು 18 ಜಿಲ್ಲೆಗಳಲ್ಲಿ ತನ್ನ ಜಲಾನಯನ ಪ್ರದೇಶದ ವ್ಯಾಪ್ತಿಗೆ ಒಳಪಡುತ್ತದೆ. ಸೊ ವಿಶೇಷವಾಗಿ ಇದು ಸೇಮ್ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಗದಗ, ಕೊಪ್ಪಳ. ಸೊ ಈ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಕೃಷ್ಣಾ ನದಿ ಅತಿ ಪ್ರಮುಖವಾದಂತ ನದಿ ತುಂಗಭದ್ರಾ ನದಿ ಹರ್ಕೊಬರೋದ್ರಿಂದ ದಾವಣಗೆರೆವರೆಗೂ ಸಹ ಇದರ ಕ್ಯಾಚ್ಮೆಂಟ್ ಏರಿಯಾ ಇದೆ. ಸೊ ಅಂಡ್ ಆಲ್ಸೋ ಶಿವಮೊಗ್ಗಕ್ಕೂ ಕೂಡ ಇದರ ಕ್ಯಾಚ್ಮೆಂಟ್ ಏರಿಯಾ ಇದೆ ಬಿಕಾಸ್ ದ ರೀಸನ್ ಆಫ್ ತುಂಗಭದ್ರಾ. ಹಾಗಾಗಿ ಉತ್ತರಕ್ಕೆ ಹೋದಾಗ ಎಡದಂಡೆಯಿಂದ ಸೇರುವಂತಹ ಉಪನದಿಗಳು, ಬಲದಂಡೆಯಿಂದ ಸೇರುವಂತಹ ಉಪನದಿಗಳು, ಅನೇಕ ಉಪನದಿಗಳು ಈ ಕೃಷ್ಣಾ ನದಿಯಲ್ಲಿ ಸೇರೋದ್ರಿಂದ ಇವು ತನ್ನ ಅರಿವಿನ ಪಾತ್ರದಲ್ಲಿ ಅನೇಕ ಜಲಾನಯನ ಪ್ರದೇಶವನ್ನ ಕ್ಯಾಚ್ಮೆಂಟ್ ಏರಿಯಾವನ್ನ ಕವರ್ ಮಾಡ್ಕೊ ಬರ್ತವೆ. ಹಾಗಾಗಿ ಒಟ್ಟು 18 ಜಿಲ್ಲೆಗಳಲ್ಲಿ ಇದರ ಜಲಾನಯನ ಪ್ರದೇಶದ ವ್ಯಾಪ್ತಿ ಕೃಷ್ಣಾ ನದಿದು ಒಳಪಡುತ್ತದೆ. ನೆಕ್ಸ್ಟ್ ಹಾಗಾದ್ರೆ ಇದರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ಸ್ ಅನ್ನ ನಾವು ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್. ಕೃಷ್ಣಾ ನದಿಯನ್ನ ಬಲದಂಡೆಯಿಂದ ಬಂದು ಸೇರುವಂತ ಉಪನದಿಗಳು ಯಾವುದು, ಎಡದಂಡೆಯಿಂದ ಬಂದು ಸೇರುವಂತ ಉಪನದಿಗಳು ಯಾವುದು ಅಂತ. ಸೊ ಇದು ಕೃಷ್ಣಾ ನದಿಯನ್ನ ಉಪನದಿಗಳು ಮತ್ತು ಎಡದಂಡೆಯ ಬಲದಂಡೆಯ ಉಪನದಿಗಳನ್ನ ನಾವು ನೋಡ್ಬೇಕಾದ್ರೆ, ಸೊ ನೋಡಿ ಈ ನದಿ ಈ ಫೇಸ್ ಅಲ್ಲಿ ಹುಟ್ಟಿರುತ್ತೆ, ಈ ಫೇಸ್ ಅಲ್ಲಿ ನಿಂತ್ಕೋಬೇಕು. ಈ ಎಡಭಾಗ ಅಂತ ಬಂದಾಗ ನೋಡಿ, ಈ ಭಾಗದಿಂದ ಬಂದು ಸೇರುವಂತ ಉಪನದಿಗಳನ್ನ ಎಡದಂಡೆ ಅಂತ ಕರಿತೀವಿ, ಈ ಭಾಗದಿಂದ ಬಂದು ಸೇರುವಂತ ಉಪನದಿಗಳನ್ನ
ಬಲದಂಡೆ ಉಪನದಿಗಳು ಅಂತ ಕೇಳ್ತೀವಿ. ಎಕ್ಸಾಂಪಲ್ ಕೇಳ್ತಾನೆ ಇರ್ತಾನೆ ಸ್ನೇಹಿತರೆ. ನನ್ನ ಪುಸ್ತಕದಲ್ಲಿ ಎಡದಂಡೆ ಮತ್ತು ಬಲದಂಡೆ ಉಪನದಿಗಳನ್ನು ತುಂಬಾ ಸ್ಪಷ್ಟವಾಗಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಕೃಷ್ಣಾ ನದಿಯನ್ನ ಬಲದಂಡೆಯಿಂದ ಬಂದು ಸೇರುವಂತಹ ಉಪನದಿಗಳು ಘಟಪ್ರಭಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ವೆನ್ನ, ಕೊಯ್ನಾ, ಪಂಚಗಂಗಾ, ದೂದ್ಗಂಗಾ ಉಪನದಿಗಳು ತನ್ನ ಬಲಭಾಗದಿಂದ ಕೃಷ್ಣಾ ನದಿಯನ್ನ ಸೇರಿದ್ರೆ, ಎಡದಂಡೆಯಿಂದ ವಾರ್ನಾ, ದೋಣಿ, ಭೀಮಾ, ಮೂಸಿ, ಪಾಲೇರು, ಮುನ್ನೇರು, ದಿಂಡಿ ಉಪನದಿಗಳು ಎಡದಂಡೆಯಿಂದ ಬಂದು ಕೃಷ್ಣಾ ನದಿಯನ್ನ ಸೇರ್ತವೆ. ಒಟ್ಟಾರೆಯಾಗಿ ಇವು ಬಲದಂಡೆ ಮತ್ತು ಎಡದಂಡೆ ಉಪನದಿಗಳು ಅಂತೇಳಿ ನಾವು ಕೃಷ್ಣಾ ನದಿಯ ಉಪನದಿಗಳು ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ನೇರವಾಗಿ ಕ್ವಶನ್ ಕೇಳ್ತಾನೆ, ಈ ಕೆಳಗಿನದು ಕೃಷ್ಣಾ ನದಿಯ ಬಲದಂಡೆಯ ಉಪನದಿ ಅಥವಾ ಈ ಕೆಳಗಿನದು ಕೃಷ್ಣಾ ನದಿಯ ಎಡದಂಡೆಯ ಉಪನದಿ ಅಂತ ನೇರವಾಗಿ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಇಷ್ಟನ್ನ ನೋಡ್ಕೊಂಡ್ರೆ ಕೃಷ್ಣಾ ನದಿಯ ಬಲದಂಡೆಯ ಮತ್ತು ಎಡದಂಡೆಯ ಉಪನದಿಗಳು ಸಾಕಾಗ್ತವೆ. ನೆಕ್ಸ್ಟ್ ಇದಾದ್ಮೇಲೆ ಕೃಷ್ಣಾ ನದಿಗೆ ವಿಶೇಷವಾಗಿ ಕೃಷ್ಣಾ ನದಿಯ ಬಗ್ಗೆ ನಾವು ಮಾತಾಡೋದಾದ್ರೆ ನೋಡಿ, ಕೃಷ್ಣಾ ನದಿಗೆ ವಿಶೇಷವಾಗಿ ಏನೇನು ವಿಶೇಷತೆ ಇದೆ ಅಂತ ನಾವು ಮುಂದಕ್ಕೆ ಮಾತಾಡೋದಾದ್ರೆ ನೋಡಿ ಸ್ನೇಹಿತರೆ, ಕೃಷ್ಣಾ ನದಿಗೆ ಸಂಬಂಧಿಸಿದಂತೆ ಕೃಷ್ಣ ಪುಷ್ಕರ ಎಂಬ ಹಬ್ಬವನ್ನ ಪ್ರತಿ 12 ವರ್ಷಗಳಿಗೊಮ್ಮೆ ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಕೃಷ್ಣ ಪುಷ್ಕರ ಎನ್ನುವಂತ ಫೆಸ್ಟಿವಲ್ ಅನ್ನ ಆಚರಣೆ ಮಾಡ್ತಾರೆ. ಪ್ರತಿ 12 ವರ್ಷಗಳಿಗೊಮ್ಮೆ ಕೃಷ್ಣ ಪುಷ್ಕರ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇನ್ನ ವಿಶೇಷವಾಗಿ ನೋಡಿ, ಕೃಷ್ಣಾ ನದಿ ಕರ್ನಾಟಕದಲ್ಲಿ 483 ಕಿಲೋಮೀಟರ್, ಮಹಾರಾಷ್ಟ್ರದಲ್ಲಿ 330 ಕಿಲೋಮೀಟರ್ ಉದ್ದ ಹರಿಯುತ್ತೆ. ಇನ್ನ ಈ ಕೃಷ್ಣಾ ನದಿ ಬಗ್ಗೆ ಇನ್ನೇನಾದ್ರೂ ಕ್ವಶನ್ಸ್ ಅನ್ನ ಕೇಳಿದರೆ, ಕೃಷ್ಣಾ ನದಿಯಿಂದ ಸ್ಥಾಪಿತವಾದಂತ ಮೊದಲ ವಿದ್ಯುತ್ ಸ್ಥಾವರ ಯಾವುದು ಅಂತ ಕೇಳಿದಾಗ ರಾಯಚೂರಲ್ಲಿ ಈ ಒಂದು ಕೃಷ್ಣಾ ನದಿಯ ನೀರನ್ನು ಬಳಸಿಕೊಂಡು 1978ರಲ್ಲಿ ರಾಯಚೂರು ವಿದ್ಯುತ್ ಸ್ಥಾವರವನ್ನ ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿಯ ನೀರನ್ನು ಬಳಸಿಕೊಂಡು ಸ್ಥಾಪನೆ ಮಾಡಲಾಗಿದೆ. ಹಾಗಾಗಿ ಇದು ರಾಯಚೂರು ವಿದ್ಯುತ್ ಸ್ಥಾವರ ಅನ್ನೋದು ಯಾವ ನದಿಯ ದಡದ ಮೇಲೆ ಇದೆ ಅಂತ ಕೇಳಿದಾಗ ನೀವು ಕೃಷ್ಣಾ ನದಿನ ಬರೀಬೇಕಾಗತ್ತೆ. ಕ್ಲಿಯರ್ ಆಗಿ ಇದು ರಾಯಚೂರು ಡಿಸ್ಟಿಕ್ ಅಲ್ಲಿ ಇದೆ. ಇನ್ನು ನೆಕ್ಸ್ಟ್, ಈ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷತೆಗಳಿದಾವೆ. ಕೃಷ್ಣಾ ನದಿಯ ವಿಶೇಷತೆಗಳಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ಸ್ನೇಹಿತರೆ, ಇಲ್ಲಿ ನೋಡಿ, ಕೃಷ್ಣಾ ನದಿಗೆ ನಿರ್ಮಾಣ ಮಾಡಿರುವಂತಹ ಪ್ರಮುಖ ಅಣೆಕಟ್ಟೆಗಳು, ಮೇಜರ್ ಮಲ್ಟಿಪರ್ಪಸ್ ಡ್ಯಾಮ್ ಆಫ್ ಕೃಷ್ಣಾ ರಿವರ್ಸ್ ಅಂತ ಮಾತಾಡೋದಾದ್ರೆ, ಕೃಷ್ಣಾ ನದಿಗೆ ಬೆಳಗಾವಿಯಿಂದ ಕರ್ನಾಟಕವನ್ನು ಪ್ರವೇಶ ಮಾಡುವಂತಹ ಕೃಷ್ಣಾ ನದಿ ವಿಜಯಪುರ ಜಿಲ್ಲೆಗೆ ಎಂಟ್ರಿ ಆಗಿದ ತಕ್ಷಣ ಕೃಷ್ಣಾ ನದಿಗೆ ಅತಿ ಪ್ರಮುಖವಾದಂತಹ ಒಂದು ಅಣೆಕಟ್ಟೆಯನ್ನ ಕಟ್ಟಿದ್ರೆ, ಅದ್ಯಾವ್ದಪ್ಪ ಅಣೆಕಟ್ಟು ಅಂತ ಬಂದಾಗ ಹಾಲಮಟ್ಟಿ ಅಣೆಕಟ್ಟು ಅಂತ ಕರಿತೀವಿ. ಅದರ ಮತ್ತೊಂದು ಹೆಸರು ಏನಪ್ಪಾ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರಿತೀವಿ. ಇಡೀ ಭಾರತ ದೇಶದಲ್ಲಿ ಹಾಲಮಟ್ಟಿ ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಎನ್ನುವಂತ ಅಣೆಕಟ್ಟೆಯನ್ನ ದೊಡ್ಡ ಅಕ್ಷರದ ಸೈಜಿನಲ್ಲಿ ಬರೆದಿರುವಂತ ದೇಶದ ಏಕೈಕ ಅಣೆಕಟ್ಟು ಅಂತೇಳಿ ನಾವು ಹಾಲಮಟ್ಟಿ ಅಣೆಕಟ್ಟೆಯನ್ನ ಕರಿತೀವಿ. ಪ್ರಸ್ತುತ ವಿಜಯಪುರ ಜಿಲ್ಲೆಯಲ್ಲಿದೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಸೊ ಉತ್ತರ ಕರ್ನಾಟಕದಲ್ಲಿ ತುಂಗಭದ್ರಾ ನದಿಯ ಅಣೆಕಟ್ಟೆಯನ್ನ ಹೊರತುಪಡಿಸಿದ್ರೆ ಇದೇ ಅತ್ಯಂತ ದೊಡ್ಡವಾದಂತ ಅಣೆಕಟ್ಟು. 120 TMC ಗಿಂತ ಹೆಚ್ಚು ಸ್ಟೋರೇಜ್ ಆಗುವಂತ ನೀರನ್ನ ಒಳಗೊಂಡಿರುವಂತ ಡ್ಯಾಮ್ ಇದು ಆಲಮಟ್ಟಿ ಅಣೆಕಟ್ಟು. ನಮ್ಗೆ ಅತಿ ವಿಶೇಷವಾಗಿ ಕಾಣುತ್ತೆ ಸ್ನೇಹಿತರೆ. ಇಡೀ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳು ಆಲಮಟ್ಟಿಯಿಂದ ಹೆಚ್ಚು ಪ್ರಯೋಜನವನ್ನ ಪಡಿತಾ ಇದ್ದಾವೆ. ಸ್ನೇಹಿತರೆ, ಕ್ವಶನ್ ಕೇಳ್ತಾನೆ, ಆಲಮಟ್ಟಿ ಅಣೆಕಟ್ಟಿನ ಒಳಗಡೆ ಯಾರ ಸ್ಟ್ಯಾಚ್ಯೂ ಇದೆ ಅಂತ ಕನ್ಫ್ಯೂಷನ್ ಆಗ್ಬಾರ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಸ್ಟ್ಯಾಚ್ಯೂ ಅಲ್ಲ ಅಲ್ಲಿರೋದು. ಅಲ್ಲಿ ಯಾರ ಸ್ಟ್ಯಾಚ್ಯೂ ಇದೆಯಪ್ಪ ಅಂದ್ರೆ SS ಬಾಳಕುಂದ್ರೆ ಅವರ ಸ್ಟ್ಯಾಚ್ಯೂ ಆಲಮಟ್ಟಿ ಡ್ಯಾಮ್ ಒಳಗಡೆ ಇದೆ. ಇನ್ನು ಕೃಷ್ಣಾ ನದಿಗೆ ಮತ್ತೊಂದು ಅಣೆಕಟ್ಟೆಯನ್ನ ಕಟ್ಟಿದ್ದಾರೆ. ಯಾವ್ದಪ್ಪ ಅಂದ್ರೆ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ಹಿಪ್ಪರಗಿ ಬ್ಯಾರೇಜ್ ಅನ್ನ ಕಟ್ಟಿದ್ದಾರೆ. ಸೊ ಇದು ಚಿಕ್ಕ ಅಣೆಕಟ್ಟು, ಬಟ್ ಬಾಗಲಕೋಟೆನಲ್ಲಿ ಕೃಷ್ಣಾ ನದಿಗೆ ನೇರವಾಗಿ ಹಿಪ್ಪರಗಿ ಬ್ಯಾರೇಜ್ ಅನ್ನ ಕಟ್ಟಿದ್ದಾರೆ. ಇನ್ನು ಅತಿ ವಿಶೇಷಗಳಲ್ಲಿ ನಾವು ನೋಡೋದಾದ್ರೆ, ಈಗಿನ ಕಾಲದಲ್ಲಿ ಇಂಥ ಅದ್ಭುತ MLAಗಳು ಸಿಗೋದು ತೀರಾ ವಿರಳ. ಯಾಕಪ್ಪ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಏಕೈಕ ಖಾಸಗಿ ಅಣೆಕಟ್ಟೆಯನ್ನ ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಅಣೆಕಟ್ಟೆ ಯಾವ್ದಪ್ಪ ಅಂದ್ರೆ ಶ್ರಮ ಬಿಂದು ಸಾಗರ, ಬಾಗಲಕೋಟೆ ಜಿಲ್ಲೆನಲ್ಲಿದೆ. ಶ್ರಮ ಬಿಂದು ಸಾಗರ ಅಥವಾ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಸಿದ್ದು ನಾಮನಗೌಡ ಬ್ಯಾರೇಜ್ ಅಂತ ಕರಿತೀವಿ. ಅಲ್ಲಿನ ಸ್ಥಳೀಯ MLA ಜನಗಳಿಂದ ಹಣವನ್ನ ಕಲೆಕ್ಟ್ ಮಾಡಿ ಉಳಿದಂತ ಹಣವನ್ನ ತಾನೇ ಸ್ವತಃ ಖರ್ಚಿನಿಂದ ಹಾಕಿ ಕೃಷ್ಣಾ ನದಿಯ ನೀರನ್ನ ರೈತರ ಪ್ರಯೋಜನಕ್ಕೋಸ್ಕರ ಈ ಒಂದು ಅಣೆಕಟ್ಟೆಯನ್ನ ಕಟ್ಟಿದ್ದಾರೆ. ಇದನ್ನ ಶ್ರಮ ಬಿಂದು ಸಾಗರ ಅಥವಾ ನಾಮನಗೌಡ ಬ್ಯಾರೇಜ್ ಅಂತ ಕರಿತೀವಿ, ಬಾಗಲಕೋಟೆನಲ್ಲಿದೆ. ಇನ್ನ ವಿಶೇಷವಾಗಿ ಕೃಷ್ಣಾ ನದಿಗೆ ಮತ್ತೊಂದು ಅಣೆಕಟ್ಟಿದೆ. ಯಾವ್ದಪ್ಪ ಅಂದ್ರೆ ನಾರಾಯಣಪುರ ಅಣೆಕಟ್ಟು ಅಥವಾ ಬಸವಸಾಗರ ಅಣೆಕಟ್ಟು. 36 TMC ಸ್ಟೋರೇಜ್ ಆಗುವಂತ ನಾರಾಯಣಪುರ ಅಥವಾ ಬಸವಸಾಗರ ಅಣೆಕಟ್ಟು. ಸೊ ಕರ್ನಾಟಕದ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಇದೆ ಡ್ಯಾಮ್. ಈ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಈ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಅಂಡ್ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಪ್ರಯೋಜನಕ್ಕೋಸ್ಕರ, ಯಾಕಂದ್ರೆ ಈ ಅಣೆಕಟ್ಟು ಕಟ್ಟಿದಾಗ ಆಂಧ್ರ ಪ್ರದೇಶ ಇತ್ತು. ಆಂಧ್ರ ಪ್ರದೇಶ ಸ್ಪ್ಲಿಟ್ ಆದ್ಮೇಲೆ ತೆಲಂಗಾಣ ಆಗಿದೆ. ಪ್ರಸ್ತುತ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಸಂಯುಕ್ತ ಯೋಜನೆಯಾಗಿ ನಾಗಾರ್ಜುನ ಸಾಗರ ಅಣೆಕಟ್ಟಿದೆ. ಇದು ಆಂಧ್ರ ಪ್ರದೇಶದಲ್ಲಿದೆ. ಇಷ್ಟು ಅಣೆಕಟ್ಟುಗಳು ಕೃಷ್ಣಾ ನದಿಗೆ ಅತಿ ಪ್ರಮುಖವಾಗಿ ನಿರ್ಮಾಣ ಮಾಡಲಾಗಿದೆ. ಸ್ನೇಹಿತರೆ, ಎಲ್ಲಾ ಅಣೆಕಟ್ಟಿನ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದಾಗ ಕೃಷಿ ಮತ್ತು ಕುಡಿಯುವ ನೀರಿನ ಉದ್ದೇಶದಿಂದ ಈ ಅಣೆಕಟ್ಟೆಯನ್ನ ಕೃಷ್ಣಾ ನದಿಗೆ ನಿರ್ಮಾಣ ಮಾಡಲಾಗಿದೆ. ಇಷ್ಟು ವ್ಯೂಹದಲ್ಲಿ ಅತಿ ಪ್ರಮುಖವಾದಂತ ಅಣೆಕಟ್ಟೆ ಯಾವ್ದಂತ ಬಂದಾಗ ಆಲ್ಮಟ್ಟಿ ಡ್ಯಾಮ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಹಾಗಾದ್ರೆ ಇಂಥ ಕೃಷ್ಣಾ ನದಿ ಸಹಜವಾಗಿ ನಿಮ್ಗೆ ಗೊತ್ತಿರಲಿ
4 ರಾಜ್ಯಗಳಿಗೆ ಸೇರಿರುವಂತ ಒಂದು ನದಿ ವ್ಯವಸ್ಥೆ ಆಗಿರೋದ್ರಿಂದ ಸೊ ಇಲ್ಲಿ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತ ಸಮಿತಿಗಳು ಯಾವುದು ಅಂತ ಕೇಳ್ತೇನೆ. ಕೃಷ್ಣಾ ನದಿಯ ಸಮಸ್ಯೆಯನ್ನ ಬಗೆಹರಿಸಲು 1969ರಲ್ಲಿ ಬಚಾವತ್ ಸಮಿತಿ ಅಥವಾ ಬಚಾವತ್ ಆಯೋಗವನ್ನ ನೇಮಕ ಮಾಡ್ತಾರೆ. ಸೊ ಅದಾದ್ಮೇಲೆ 2010 ಡಿಸೆಂಬರ್ 31ರಂದು ಕೃಷ್ಣಾ ನದಿಯ ನೀರನ್ನ ಹಂಚಿಕೆ ಮಾಡಿಕೊಳ್ಳುವ ವಿಚಾರದಲ್ಲಿ ಒಂದು ಸಮಿತಿ ನೇಮಕ ಆಗತ್ತೆ. ಆ ಸಮಿತಿಯನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಬ್ರಿಜೇಶ್ ಕುಮಾರ್ ಸಮಿತಿ ಅಂತ ಕರಿತೀವಿ. 2010ರಲ್ಲಿ ಕೃಷ್ಣಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಬ್ರಿಜೇಶ್ ಕುಮಾರ್ ಆಯೋಗ ರಚನೆಯಾಗಿದೆ. ಸೊ ಈ ಆಯೋಗದ ಅನ್ವಯ ನೋಡಿ, ಅವಾಗ 2010ರಲ್ಲಿ ಇದು ರಚನೆಯಾದಾಗ ಆಂಧ್ರ ಮತ್ತು ತೆಲಂಗಾಣ ಜೊತೆಯಾಗಿತ್ತು. ಅದರ ಪ್ರಕಾರ ಇದು ರಚನೆಯಾದಾಗ ನೋಡಿ, ಆಂಧ್ರ ಪ್ರದೇಶಕ್ಕೆ 1001 TMC ನೀರು ಹಂಚಿಕೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ಇದರಿಂದ 911 TMC, ಮಹಾರಾಷ್ಟ್ರಕ್ಕೆ 666 TMC ನೀರನ್ನು ಹಂಚಿಕೆ ಮಾಡಿದರೆ ಸ್ನೇಹಿತರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇದರ ಕ್ಯಾಚ್ಮೆಂಟ್ ಏರಿಯಾ ಇದು ಎಷ್ಟು ದೊಡ್ಡ ನದಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇಷ್ಟು TMC ಪ್ರಸ್ತುತ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರ ತೆಲಂಗಾಣ ರಾಜ್ಯಕ್ಕೆ ಇದು ಹಂಚಿಕೆ ಆಗ್ತಾ ಇದೆ. ಇದಿಷ್ಟು ಆತ್ಮೀಯ ವಿದ್ಯಾರ್ಥಿಗಳೇ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್. ಬಹಳ ಪ್ರಮುಖವಾಗಿ ಮುಂದಿನ ಪಾರ್ಟ್ ಅಲ್ಲಿ ಕೃಷ್ಣಾ ನದಿಯ ಉಪನದಿಗಳೇನಿದಾವೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಕೃಷ್ಣಾ ನದಿಯ ಉಪನದಿಗಳು ಜಲಪಾತಗಳನ್ನ ಮತ್ತು ಅಣೆಕಟ್ಟುಗಳನ್ನು ಹೆಚ್ಚಾಗಿ ಸೃಷ್ಟಿ ಮಾಡ್ತವೆ. ಬಹುತೇಕ ಕೃಷ್ಣಾ ನದಿಗಿಂತ ಅತಿ ಹೆಚ್ಚು ಕ್ವಶನ್ಸ್ ಅನ್ನ ನಾವು ಕೃಷ್ಣಾ ನದಿಯ ಉಪನದಿಗಳ ಮೇಲೆ ನಿರೀಕ್ಷಿಸಬಹುದು. ಹಾಗಾಗಿ ಮುಂದಿನ ತರಗತಿಯಲ್ಲಿ ನಿರೀಕ್ಷಿಸಿ. ಕೃಷ್ಣಾ ನದಿಯ ಉಪನದಿಗಳ ಬಗ್ಗೆ ನಾನು ಮಾತಾಡ್ತೀನಿ ಸ್ನೇಹಿತರೆ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.